ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೆ ಎಸ್ ನಿಮ್ಗೆ ಗೊತ್ತಿದೆ. ಕೆ ಎಸ್ 2022 ನೋಟಿಫಿಕೇಶನ್ ಆಗುತ್ತೆ. ಡೋಂಟ್ ವರಿ. ಆ ಎಲ್ಲಾ ಸಾಧ್ಯತೆಗಳಿದೆ, ಇನ್ನೊಂದ್ 2-3 ತಿಂಗಳಲ್ಲಿ ಆಗ್ತಕ್ಕಂಥದ್ದು. ಸೊ ಕೆ ಎಸ್ ಅಂದ ತಕ್ಷಣ ಇಲ್ಲಿ ಫ್ರೆಶರ್ ಆಗಿರ್ಬೋದು ಅಥವಾ ಈಗ ಅದನ್ನ ಪುನಃ ಅಪ್ಲೈ ಮಾಡೋದಾಗಿರ್ಬೋದು, ಒಂದಷ್ಟು ಇನ್ಫಾರ್ಮೇಶನ್ ನೀವು ತಿಳ್ಕೊಂಡಿರ್ಬೇಕು. ನೀವು ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀರಾ, ಏನಕ್ಕೆ ಫೇಲ್ಯೂರ್ ಆಗ್ತಾ ಇದ್ದೀರಾ, ಮತ್ತೆ ಹೆಂಗ್ ಪ್ರಿಪರೇಷನ್ ಇರಬೇಕು, ಎಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಆ ಸಿಲೆಬಸ್ ಆಗಿರ್ಬೋದು, ಎಲಿಜಿಬಿಲಿಟಿ ಏನಿರ್ಬೇಕು, ಅರ್ಹತೆ, ನಿಮ್ಮ ಏಜ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಾವು ಏಜ್ ತಿಳ್ಕೋಬೇಕು, ನಾವು ಎಲಿಜಿಬಲ್ ಇದೀವಾ ಅಂತ. ಯಾಕಂದ್ರೆ ತುಂಬಾ ಜನ 30 ವರ್ಷ ಆದ್ಮೇಲೆ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರಕ್ಕೆ ಟ್ರೈ ಮಾಡ್ತಾರೆ, ಅದಕ್ಕಿಂತ ಮುಂಚೆ ಬೇರೆ ಕೆಲಸ ಮಾಡ್ತಿರ್ತಾರೆ. ಓಕೆ, ಎಕ್ಸಾಮ್ ಪ್ಯಾಟರ್ನ್ ಮತ್ತೆ ಬುಕ್ ಲಿಸ್ಟ್. ಕನ್ನಡ ಬುಕ್ ಲಿಸ್ಟ್ ನಾನು ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಕೊಡ್ತೀನಿ. ಓಕೆ, ಮತ್ತೆ ಎಕ್ಸಾಮ್ ಸ್ಟ್ರಾಟಜಿ ಹೆಂಗಿರ್ಬೇಕು. ಸೊ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡು ಪರ್ಸ್ಪೆಕ್ಟಿವ್ ಇಂದ ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ. ಪ್ರಿಲಿಮ್ಸ್ಗೆ ಬೇರೆ ಓದ್ಬೇಕು, ಮೇನ್ಸ್ಗೆ ಆತರ ಮಾಡಿದ್ರೆ ದಟ್ ಈಸ್ ದ ರಾಂಗ್ ಥಿಂಗ್ ಅಂತ. ಹಾಗೆ ಮಾಡಿರೋ ತುಂಬಾ ಜನ ಫೇಲ್ ಆಗಿರ್ತೀರಾ. ತುಂಬಾ ಎಲ್ಲರೂ ಅಂತ ಹೇಳಲ್ಲ, ಮ್ಯಾಕ್ಸಿಮಮ್ ಜನ ಫೇಲ್ ಆಗಿರ್ತೀರಾ. ಯಾಕಂತಂದ್ರೆ ಇಟ್ ಇಸ್ ಎ ಕಂಪರೆನ್ಸಿವ್ ಆಗಿ ಓದ್ಬೇಕಾಗಿದ್ದು, ಕಂಪರೆನ್ಸಿವ್ ಆಗಿ ನಾವು ಓದ್ಬೇಕಾಗಿರ್ತಕ್ಕಂಥ ಒಂದು ಎಕ್ಸಾಮ್ ಇದೆ ಕೆ ಎಸ್. ಅಂಡ್ ಒನ್ ಮೋರ್ ಥಿಂಗ್, ಇಟ್ ಈಸ್ ಎ ಒನ್ ಸಿಲೆಬಸ್. ಓಕೆ, ಮೆನಿ ಎಕ್ಸಾಮ್ಸ್ ಬರೀಬಹುದು ನೀವು. ಅದಕ್ಕೆ ನಾನು ಇಲ್ಲಿ ಹಾಕಿರೋದು ಸಿ ಇಟ್ ಬಿಗ್ ಅಂಡ್ ಕೀಪ್ ಇಟ್ ಸಿಂಪಲ್. ಅಂದ್ರೇನು, ಇದು ಕೆ ಎಸ್ ದೊಡ್ಡದು ಸರ್, ತುಂಬಾ ಇದೆ. ಪ್ರಿಲಿಮ್ಸ್ ಮೇನ್ಸ್ ತುಂಬಾ ಓದ್ಬೇಕು, ಹೌದು, ನೋಡಿ ದೊಡ್ಡದಾಗಿ. ಬಟ್ ನಾವು ಸರಳವಾಗಿ ಇಟ್ಕೊಳ್ಳೋಣ, ಕೀಪ್ ಇಟ್ ಸಿಂಪಲ್. ಲೆಸ್ ಸೋರ್ಸ್ ಇಟ್ಕೊಳ್ಳೋಣ, ಹೆಂಗೆ ಜಾಸ್ತಿ ಕಮ್ಮಿ. ನೋಡಿ ಈಗ ಸಿಂಪಲ್ ಆಗಿದೆ. ನೀವು ಎರಡು ಬುಕ್ನ ಒಂದು ಸಬ್ಜೆಕ್ಟ್ಗೆ 3-4 ಬುಕ್ ಓದಕ್ಕೂ, ಓಕೆ, 1-2 ಬುಕ್ ನಾವು ಪದೇ ಪದೇ ಓದಕ್ಕೂ ತುಂಬಾ ಇದೆ. ಇದನ್ನ ನೀವು 2 ಸಲ ಓದಿ, 1-2 ಬುಕ್ ಇಟ್ಕೊಂಡು ಒಂದು ಸಬ್ಜೆಕ್ಟ್ಗೆ ಮ್ಯಾಕ್ಸಿಮಮ್ ಅದನ್ನ ನೀವು 10 ಸಲ ಓದಿ. ದಟ್ ಈಸ್ ಮೋರ್ ಎಫೆಕ್ಟಿವ್. ಓಕೆ, ಮತ್ತೆ ಏನ್ ಓದಬಾರ್ದು, ಏನ್ ಓದ್ಬೇಕು ಎಲ್ಲ ಡಿಸ್ಕಸ್ ಮಾಡೋಣ. ಫಸ್ಟ್ ಈಗ ಫ್ರೆಶರ್ಸ್ ಪರ್ಸ್ಪೆಕ್ಟಿವ್ ಇಂದ, ಮತ್ತೆ ಎಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಲಾಸ್ಟ್ 1 or 2 ಟೈಮ್ಸ್ ಬರ್ದಿರೋ ಇರ್ತೀರಾ. ಸೊ ಎಲ್ಲ ಪರ್ಸ್ಪೆಕ್ಟಿವ್ ಇಂದ ಮಾತಾಡ್ತೀನಿ. ಫಸ್ಟ್ ನಾವ್ ಏನ್ ಮಾಡ್ಬೇಕು ಸರ್, ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಸಿ ನಾವು ಕೆ ಎಸ್ ಅಂತ ತಕ್ಷಣ ಈಗ ಫ್ರೆಶರ್ಸ್ ಇಂದ ಮಾತಾಡಿದ್ರೆ ಅದೆಲ್ಲರಿಗೂ ಅಪ್ಲಿಕಬಲ್ ಆಗುತ್ತೆ. ಫಸ್ಟ್ ನೀವು ಏಜ್, ನಿಮ್ಗೆ ಎಷ್ಟು ಏಜ್ ಇರಬೇಕು, ವೆರಿ ಇಂಪಾರ್ಟೆಂಟ್. ಓಕೆ, ಆಮೇಲೆ ಏನ್ ಮಾಡ್ಬೇಕು, ಆಮೇಲೆ ಎಕ್ಸಾಮ್ ಏನಿದೆ ಸರ್, ಎಕ್ಸಾಮ್ ಪ್ಯಾಟರ್ನ್. ಫಸ್ಟ್ ನೀವು ಎಲಿಜಿಬಲ್ ಏಜ್ ಅಥವಾ ಎಲಿಜಿಬಲ್ ಇದೀರಾ. ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು. ಓಕೆ, ಎಕ್ಸಾಮ್ ಹೆಂಗಿದೆ, ಯಾವ ರೀತಿ ಇದೆ. ಓಕೆ, ಮತ್ತೆ ಅದ್ ಎಕ್ಸಾಮ್ ಪ್ಯಾಟರ್ನ್ ಆದ್ಮೇಲೆ ಅದ್ರ ಬುಕ್ ಗೆ ಏನೇನ್ ತಗೋಬೇಕು, ಬುಕ್ ಲಿಸ್ಟ್ ಏನಿದೆ, ಇಂಗ್ಲಿಷ್ ಕನ್ನಡ ಎರಡು ಕೊಡ್ತೀನಿ ಈ ವಿಡಿಯೋದಲ್ಲಿ, ಕೊನೆ ತನಕ ವಿಡಿಯೋ ನೋಡಿ. ಅದಾದ್ಮೇಲೆ ಬುಕ್ ಲಿಸ್ಟ್ ನೋಡಿದ್ಮೇಲೆ ತಕ್ಷಣ ಬುಕ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಬಟ್ ಇಲ್ಲಿ ಬುಕ್ ತಗೊಳಕ್ಕಿಂತ ಮುಂಚೆ ಹೆಂಗೆ ನಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದ್ದಾನೆ, ಯಾವ ಪ್ಯಾಟ್ರನ್ ಅಲ್ಲಿ ಇದೆ ಅದಕ್ಕೆ, ಓಕೆ, ಯಾವ್ದು ಇಂಪಾರ್ಟೆಂಟ್ ಆಗಿ ಓದಬೇಕು, ಇವೆಲ್ಲ ಡಿಸ್ಕಸ್ ನೋಡ್ಕೋಬೇಕಾಗತ್ತೆ. ನೋಡ್ಕೊಂಡು ನೀವು ಬುಕ್ ತಗೊಂಡು ಆದ್ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ ಸರ್, 5ನೇ ಪಾಯಿಂಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು. ಆಸ್ ಪರ್ ಯಾವ ತರ ಅವ್ನು ಹೆಂಗೆ ಪ್ಯಾಟ್ರನ್ ಇದೆ ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತೀನಿ ಅದನ್ನ ನೋಡ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಸೊ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಫಸ್ಟ್ ನಾವು ಏಜ್. ಈಗ ನನ್ನ ಏಜ್ ಹೋಗಕ್ಕಿಂತ ಮುಂಚೆ, ಓಕೆ, ನನ್ ಪ್ರೀವಿಯಸ್ ಇಯರ್ ಅಂತ ನಾ ಹೇಳ್ನಲ್ಲ ಈಗ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಅಂದ ತಕ್ಷಣ ನಾವು ಲಾಸ್ಟ್ 2020 ಪೇಪರ್ ಡಿಸ್ಕಸ್ ಮಾಡಿದೀವಿ. ರೀಸೆಂಟ್ 2-3 ವರ್ಷದ ನೋಡ್ಕೋಬೇಕಾಗತ್ತೆ ಹೆಂಗೆ ಕೇಳ್ತಾರೆ. ಯಾಕಂದ್ರೆ 2020 ಪೇಪರ್ ಏನಕ್ಕೆ ಅಂತಂದ್ರೆ, ಪ್ರೀವಿಯಸ್ 2-3 ಪೇಪರ್ ವರ್ಷದ ನೋಡಿದ್ರೆ ಇದು ಒಂಥರ ತುಂಬಾ ಚೆನ್ನಾಗಿದೆ ಪೇಪರ್, ಕ್ವಾಲಿಟಿ ಪೇಪರ್, IAS ಲೆವೆಲ್ ಪೇಪರ್ ಇರ್ತಕ್ಕಂಥದ್ದು. ಸೊ ಪೇಪರ್ 1 ಡಿಸ್ಕಸ್ ಮಾಡಿದೀವಿ ನಾವು, ಆಲ್ರೆಡಿ ಅನಲೈಸ್ ಮಾಡಿದೀವಿ. ಓಕೆ, ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತೀನಿ, ದಯವಿಟ್ಟು ಒಂದ್ಸಲ ನೋಡಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪೇಪರ್ 2 ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಪೇಪರ್ 2 ಬಗ್ಗೆ ಮಾಡ್ತೀವಿ ನೆಕ್ಸ್ಟ್, ರೀಸೆಂಟ್ ಆಗಿ ಮಾಡ್ತೀವಿ. ನೀವು ವಿತಿನ್ ವೀಕ್ 2 ವೀಕ್ಸ್ ಒಳಗೆ ನೆಕ್ಸ್ಟ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ದಯವಿಟ್ಟು ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಸೇರಬಹುದು. ನೀವು ನಮ್ಮ ಫಾಲೋ ಮಾಡ್ಕೋಬಹುದು. ನಿಮಗೆ ಪ್ರಿಪರೇಷನ್ ಲೆವೆಲ್ ಏನೇನ್ ಬೇಕು, ಮತ್ತೆ ಮುಂದೆ ಬರ್ತಕ್ಕಂಥ ಎಲ್ಲ ನೋಟಿಫಿಕೇಶನ್ ಬಗ್ಗೆ, ಸೊ ಎಲ್ಲ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಈ ರೀತಿ ಸಿಂಬಲ್ ಇರ್ತಕ್ಕಂಥದ್ದು ನಿಮಗೆ ಸಿಗುತ್ತೆ ಟೆಲಿಗ್ರಾಮ್ ಅಲ್ಲಿ, ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಫೈನ್, ಈಗ ಫಸ್ಟ್ ಏಜ್ ಬರ್ತೀನಿ. ನಿಮ್ಮ ಎಲಿಜಿಬಿಲಿಟಿ ಏನಿರುತ್ತೆ ಸರ್, ಯೂಶಲಿ ಮಿನಿಮಮ್ ಏಜ್ 21 ವರ್ಷ ಸರ್. ಓಕೆ, 21 ವರ್ಷ. ಮ್ಯಾಕ್ಸಿಮಮ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ 35 ವರ್ಷ. ಓಕೆ, ಇನ್ನು OBC ಅಂತ ಏನ್ ಕರಿತೀವಿ, 2A 2B 2C 3A 3B, ಅವ್ರಿಗೆ 38 ವರ್ಷ ಮ್ಯಾಕ್ಸಿಮಮ್ ಏಜ್. ಪರಿಶಿಷ್ಟ ಜಾತಿ ವರ್ಗ SC ST ಗೆ 40 ವರ್ಷ ಮ್ಯಾಕ್ಸಿಮಮ್ ಏಜ್. ಸೊ ಮಿನಿಮಮ್ ಏಜ್ 21. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಮತ್ತೆ ತುಂಬಾ ಜನ ಅಟೆಂಪ್ಟ್ ಮಾಡ್ಕೊಂಡ್ ಬರ್ತಾ ಇದಿರಲ್ಲ. ಫಸ್ಟ್ ನಾವು ಈಗ ನಿಮ್ಗೆ ಗೊತ್ತಿದೆ, ಒಂದ್ಸಲ ಅಟೆಂಡ್ ಮಾಡಿರ್ತೀರಾ, ಸುಮ್ನೆ ಬೇಕಾಬಿಟ್ಟಿ ಬರೀಕ್ ಹೋಗಬಾರ್ದು ಸರ್. ಯಾಕಂದ್ರೆ ಇಲ್ಲಿ ಸೀರಿಯಸ್ ಆಗಿ ತಗೊಳ್ಳೋರು ಇದ್ರು ಕೂಡ ಸುಮ್ನೆ ಬೇಕಾಬಿಟ್ಟಿ ಬರೀತಾರೆ. ಯಾಕಂದ್ರೆ ಅವ್ರಿಗೆ ಅಟೆಂಪ್ಟ್ ಬಗ್ಗೆ ಗೊತ್ತಿರಲ್ಲ. ಅಂದ್ರೆ ನಿಮ್ಮ ಮ್ಯಾಕ್ಸಿಮಮ್ ಪ್ರಯತ್ನಗಳೇನಿದೆ ನಮ್ಮ KS ಅಲ್ಲಿ ನೋಡೋದಾದ್ರೆ, GM ಕ್ಯಾಟಗರಿಗೆ ನೋಡೋದಾದ್ರೆ ಮ್ಯಾಕ್ಸಿಮಮ್ 5 ಸಲ ಬರೀಬಹುದು ಸರ್ ಅಷ್ಟೇ. ಓಕೆ, ಇನ್ನು ಪ್ರವರ್ಗ ಅಂದ್ರೆ OBC
ಪ್ರವರ್ಗ 1 ಕ್ಯಾಟಗರಿ 1 OBC ಅಂದ್ರೆ 2A 2B 3A 3B ಬಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ನಾವು 7,000 ಬರೀಬಹುದು. ಹಾಗಾಗಿ ಸುಮ್ಮನೆ ಡೋಂಟ್ ವೇಸ್ಟ್ ಯುವರ್ ಅಟೆಂಪ್ಟ್ಸ್ ಅಂತ. ನಿಮ್ಗೆ ಏಜ್ ಇದೆ ಅಂದ್ರೆ ಅಟೆಂಪ್ಟ್ಸ್ ವೇಸ್ಟ್ ಮಾಡ್ಕೋಬೇಡಿ. ಪ್ರಿಪೇರ್ ಆಗ್ತಾ ಇದ್ದೀರಾ ಬರೀರಿ. ನೀವು ಅಪ್ಲೈ ಮಾಡಿದ ತಕ್ಷಣ ಅದು ಅಟೆಂಪ್ಟ್ ಆಗಲ್ಲ. ನೀವು ಒಂದ್ಸಲ ಎಕ್ಸಾಮ್ ಬರೆದ್ರೆ ಅದು ಅಟೆಂಪ್ಟ್ ಆಗುತ್ತೆ, ಪ್ರಿಲಿಮ್ಸ್ ಬರೆದ್ರೆ ಅಟೆಂಪ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡ್ತೀನಿ. ನಮ್ಮ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್, ಯಾಕಂದ್ರೆ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಎರಡು ಪರ್ಸ್ಪೆಕ್ಟಿವ್ ಇಂದ ಓದ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಇದನ್ನ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಹೆಂಗೆ ಸ್ಟ್ರಾಟಜಿ ಇರಬೇಕು, ಹೆಂಗ್ ಓದ್ಬೇಕು, ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫೈನ್ ಸರ್. ಓಕೆ, ಈಗ ನೆಕ್ಸ್ಟ್ ಏನಿದೆ ಅಂತಂದ್ರೆ ನಮ್ಮ ಒಂದು ವಿಷಯಗಳು, ಪ್ರಿಲಿಮ್ಸ್ ಹೆಂಗಿದೆ, ಮೇನ್ಸ್ ಹೆಂಗಿದೆ, ಇದ್ರ ಬಗ್ಗೆ ಡಿಸ್ಕಸ್. ಈಗ ನನ್ನ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬರ್ತದೆ. ಎಕ್ಸಾಮಿನೇಷನ್ ಪ್ಯಾಟರ್ನ್ ನಾನು ಸ್ಟಾರ್ಟಿಂಗ್ ನಿಮಗೆ ತೋರಿಸಿದೆ. ಪ್ರಿಲಿಮ್ಸ್ ಇರುತ್ತೆ ಮತ್ತೆ ಮೇನ್ಸ್ ಇರುತ್ತೆ. ಪ್ರಿಲಿಮ್ಸ್ ಇರುತ್ತೆ ಅಂಡ್ ಮೇನ್ಸ್ ಇರುತ್ತೆ. ಅಂದ್ರೆ ಮುಖ್ಯ ಪರೀಕ್ಷೆ ಮತ್ತೆ ಪೂರ್ವಭಾವಿ ಪರೀಕ್ಷೆ. ಪೂರ್ವಭಾವಿ ಪರೀಕ್ಷೆ ನಮಗೆ 2 ಪೇಪರ್ ಇರುತ್ತೆ. ಪೇಪರ್ 1, ಓಕೆ, ಪೇಪರ್ 2. ಇದೆಲ್ಲ ಎಷ್ಟಿರುತ್ತೆ ಸರ್? 100 ಕ್ವಶನ್ಸ್ ಇರುತ್ತೆ ಇಂಟು 200 ಮಾರ್ಕ್ಸ್ ಇರುತ್ತೆ. ಇದೆಷ್ಟಿರುತ್ತೆ ಸರ್? 100 ಕ್ವಶನ್ಸ್ ಇರುತ್ತೆ ಇಂಟು 200 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ನಮಗೆ 0.25. ಅಂದ್ರೆ ಇಲ್ಲಿ ಒಂದು ಕ್ವಶನ್ಗೆ 0.1 ಮಾರ್ಕ್ಸ್, 2 ಮಾರ್ಕ್ಸ್ ಆದ್ರೆ 0.50. ಅಂದ್ರೆ ಒಂದು ಕ್ವಶನ್ ತಪ್ಪಾದ್ರೆ ಅರ್ಧ ಮಾರ್ಕ್ಸ್ ಕಳೆಯುತ್ತದೆ. ಟೋಟಲ್ 400 ಇರುತ್ತೆ. ನೀವು 400 ಅಟ್ ಲೀಸ್ಟ್ ಒಂದು 200 ಪರ್ಫೆಕ್ಟ್ ಆಗಿ ಅಟೆಂಡ್ ಮಾಡಿದ್ರು ಆರಾಮಾಗಿ ನೀವು ನೆಕ್ಸ್ಟ್ ಪೂರ್ವಭಾವಿ ಪರೀಕ್ಷೆಯಿಂದ ಮುಖ್ಯ ಪರೀಕ್ಷೆಗೆ, ಮೇನ್ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ಬೋದು. ಪೇಪರ್ 1 ಅಲ್ಲಿ ಏನಿರುತ್ತೆ? ಅಂತಾರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳು. ಓಕೆ, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಮುಖ್ಯತೆ ವಿಷಯಗಳು. GK ಅಂದ್ರೆ ಸಾಮಾನ್ಯ ಅಧ್ಯಯನ, ಜನರಲ್ ನಾಲೆಡ್ಜ್ ರಿಲೇಟೆಡ್, ಅದು 40 ಮಾರ್ಕ್ಸ್ ಇರುತ್ತೆ. ಮತ್ತೆ ಮಾನವಿಕ ಶಾಸ್ತ್ರ, ಹ್ಯುಮ್ಯಾನಿಟಿ ಅಂತ ಕರಿತೀವಿ. ಹೇಳ್ತೀನಿ ಸಿಲೆಬಸ್ ಏನು ಅಂತ ಹೇಳ್ತೀನಿ. 60, ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಪೇಪರ್ 2 ಏನಿರುತ್ತೆ ಸರ್? ನಮ್ಗೆ ರಾಜ್ಯಕ್ಕೆ ಸಂಬಂಧ. ನೋಡಿ, ಇಲ್ಲಿ GK ಅಂದ ತಕ್ಷಣ ಇಲ್ಲಿ ಏನಾಗುತ್ತೆ? GK ಅಂದ್ರೆ ನಮ್ಗೆ ಇಲ್ಲಿ ಹಿಸ್ಟ್ರಿ ಬರುತ್ತೆ. ಓಕೆ, ಇತಿಹಾಸ ಮತ್ತೆ ಭೂಗೋಳ. ನಾನು ಬುಕ್ ಲಿಸ್ಟ್ ಕನ್ನಡ ಇಂಗ್ಲಿಷ್ ಎರಡು ಕೊಡ್ತೀನಿ, ಡೋಂಟ್ ವರಿ. ಭೂಗೋಳ, ವಿಜ್ಞಾನ ಇಲ್ಲಿ ಬರುತ್ತೆ. ಓಕೆ, ಸಾಮಾನ್ಯ ವಿಜ್ಞಾನ ಇಲ್ಲಿ ಬರುತ್ತೆ ಪೇಪರ್ 2 ಅಲ್ಲಿ. ಇಲ್ಲಿ ಭೂಗೋಳ ಮತ್ತೆ ಅರ್ಥಶಾಸ್ತ್ರ ಆಗಿರ್ಬೋದು. ಓಕೆ, ಮತ್ತೆ ಇನ್ನೇನ್ ಬರುತ್ತೆ? ಭೂಗೋಳ, ಅರ್ಥಶಾಸ್ತ್ರ ಮತ್ತೆ ಪೊಲಿಟಿ ಅಂದ್ರೆ ಸಂವಿಧಾನ. ಸೊ ಇದೆಲ್ಲ ಬರ್ತಕ್ಕಂಥದ್ದು. ಇಲ್ಲಿ ಪೇಪರ್ 2 ಏನಿರುತ್ತೆ ಅಂದ್ರೆ ನಮಗೆ ಮೆಂಟಾಲಿಟಿ, ಸಾಮಾನ್ಯ ಮನೋಸಾಮರ್ಥ್ಯ ಅಂದ್ರೆ ಮೆಂಟಾಲಿಟಿ ಕ್ವಶನ್ಸ್ ಆಗಿರ್ಬೋದು. ಮತ್ತೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಮತ್ತೆ ಎನ್ವೈರನ್ಮೆಂಟಲ್ ರಿಲೇಟೆಡ್ ಪರಿಸರ ವಿಜ್ಞಾನ ಆಗಿರುತ್ತೆ. ಮತ್ತೆ ರಾಜ್ಯದ ಪ್ರಾಮುಖ್ಯತೆ ಸಂಬಂಧಿಸಿದ ಸಾಮಾನ್ಯ ಅಧ್ಯಯನ. ನೋಡಿ, ಇಲ್ಲೂ ಕೂಡ GK ಕ್ವಶನ್ಸ್ ಬರ್ತವೆ. ಅಂದ್ರೆ ನಮ್ಮ ಕರ್ನಾಟಕಕ್ಕೆ, ಅಂದ್ರೆ ಕರ್ನಾಟಕದ ಇತಿಹಾಸ ಆಗಿರ್ಬೋದು, ಅಥವಾ ಕರ್ನಾಟಕದ ಭೂಗೋಳ ಆಗಿರ್ಬೋದು, ಮತ್ತೆ ಕರ್ನಾಟಕದ ಅರ್ಥಶಾಸ್ತ್ರ ಆಗಿರ್ಬೋದು, ಇಂಥ ಕ್ವಶನ್ಸ್ ಇಲ್ಲಿ ಬರ್ತದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಒಂದಷ್ಟು ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಅಲ್ಲಿ ಇರೋದು ಕೂಡ ಬರ್ತದೆ. ಓಕೆ, ಯಾಕಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳು ಅಂತ ಕೊಟ್ಟಿದ್ದಾನೆ. ಹಾಗಾಗಿ ನಾವು ವರ್ಲ್ಡ್ ರಿಲೇಟೆಡ್ ಕೂಡ ಒಂದಷ್ಟು ತಿಳ್ಕೊಂಡಿರ್ಬೇಕಾಗತ್ತೆ. ಫೈನ್ ಸರ್. ಇದು ಪ್ರಿಲಿಮ್ಸ್ ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್. 400 ಮಾರ್ಕ್ಸ್ ಇರುತ್ತೆ. ಎಷ್ಟು ನೆಗೆಟಿವ್ ಇರುತ್ತೆ ಇದು ನಿಮ್ಗೆ ಗೊತ್ತಿರಬೇಕು. ಇನ್ನು ಮೇನ್ಸ್ ಬರೋದಾದ್ರೆ, ಮೇನ್ಸ್ ಅಲ್ಲಿ ನಮ್ಗೆ ನೋಡಿ ವೆರಿ ಇಂಪಾರ್ಟೆಂಟ್ ಸರ್ ಇದು. ಈಗ ನಿಮ್ಗೆ ಗೊತ್ತಿದೆ, ಲಾಸ್ಟ್ ಇಯರ್ ಇಂದ ಏನಾಗುತ್ತೆ, 2021 ಏನಾಯ್ತು ಸರ್? ನಮ್ಮ ಪ್ಯಾಟರ್ನ್ ಚೇಂಜ್ ಆಗಿದೆ. ಗೊತ್ತಿದೆ ಅಲ್ಲ ನಿಮಗೆ? ಯಾವುದೇ ಆದ ರೀತಿಯ ನಮಗೆ ಇಲ್ಲಿ ಏನೋ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಇಲ್ಲ. ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಅಂದ್ರೆ ನಾವು ಏನೋ ಐಚ್ಛಿಕ ವಿಷಯ ತಗೋತಾ ಇದ್ವಿ, ಅದು ಇಲ್ಲ. ಈಗ ಜಸ್ಟ್ ಏನಾದ್ರೆ GK ಪೇಪರ್, ಜನರಲ್ ಸ್ಟಡೀಸ್ ಪೇಪರ್, GS ಪೇಪರ್ ಇರುತ್ತೆ. ಓಕೆ, 4 ಪೇಪರ್ ಇರುತ್ತೆ. ಒಂದು ಪ್ರಬಂಧದ ರಿಲೇಟೆಡ್ ಪೇಪರ್ ಇರುತ್ತೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಇರುತ್ತೆ. ಒಂದು ಕನ್ನಡ ಮತ್ತು ಇನ್ನೊಂದು ಇಂಗ್ಲಿಷ್ ಇರುತ್ತೆ. 125 ಮಾರ್ಕ್ಸ್, ಒಟ್ಟು 250. ಓಕೆ, ಇದಿರುತ್ತೆ. ಪ್ರಬಂಧ ರಿಲೇಟೆಡ್ ಅಂದ್ರೆ ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಇಲ್ಲಿ ಅರ್ಹತಾದಾಯಕ ಪತ್ರಿಕೆಗಳು, ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತಿದೆ ಸರ್. ಇಲ್ಲಿ ನೋಡಿ, ಇಲ್ಲಿ ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲಿಷ್ ಇದೆ. ಅದಕ್ಕೆ 150 ಮಾರ್ಕ್ಸ್ ಇದೆ. ಓಕೆ, ಟೋಟಲ್ ನೋಡೋದಾದ್ರೆ ಓಕೆ 500, 1250 ಮಾರ್ಕ್ಸ್ಗೆ ನಮಗೆ ಇಲ್ಲಿ ಎಕ್ಸಾಮ್ಸ್ ನಡೀತಕ್ಕಂಥದ್ದು. ಓಕೆ, ಎಷ್ಟಿಗೆ ಸರ್? 1250. ನಾನು ಹೇಳ್ತೀನಿ ನಿಮ್ಗೆ ಅರ್ಹತಾ ಪರೀಕ್ಷೆ ಅಂತ ಏನಿದೆ ಸರ್, 7 ಪೇಪರ್ ಮೊದ್ಲೇನಿತ್ತು
ಮೊದ್ಲು 7 ಪೇಪರ್ ಅಂತಿತ್ತಲ್ಲ, ಈ ಅರ್ಹತಾದಾಯಕ ಪರೀಕ್ಷೆ ಇದೆಯಲ್ಲ ಜಸ್ಟ್ ಫಾರ್ ಕ್ವಾಲಿಫೈಯಿಂಗ್ ನೇಚರ್ ಮಾಡಿದ್ದಾರೆ. ಇವಾಗ ಈ 5 ಪೇಪರ್ಗೆ ನಮ್ಗೆ 1250 ಮಾರ್ಕ್ಸ್ಗೆ ಟೋಟಲ್ ಮಾರ್ಕ್ಸ್ಗೆ ರಿಟರ್ನ್ ಎಕ್ಸಾಮಿನೇಷನ್ಗೆ ಕೌಂಟ್ ಆಗುತ್ತೆ ಈ 5 ಪೇಪರ್ ಪ್ಲಸ್ ಇಂಟರ್ವ್ಯೂ ಮೊದ್ಲು 200 ಇತ್ತು, ಇವಾಗ 50, ಅಂದ್ರೆ 1300 ಮಾರ್ಕ್ಸ್ಗೆ ನಮ್ಗೆ ಇವಾಗ ಕೌಂಟ್ ಆಗುತ್ತೆ. ಮೊದ್ಲು 200 ಇತ್ತು, ಈಗ 50ಕ್ಕೆ ಮಾಡಿದ್ದಾರೆ. ಇದು ನಿಮಗೆ ಗೊತ್ತಿರಬೇಕು. ನಾನು ತೋರಿಸ್ತೀನಿ ನಿಮ್ಗೆ. ಅರ್ಹತಾ ಪರೀಕ್ಷೆಯಲ್ಲಿ ಏನಿರುತ್ತೆ ಅಂದ್ರೆ ಸಾಮಾನ್ಯ ಕನ್ನಡದಲ್ಲಿ ಜಸ್ಟ್ ನಿಮಗೆ ಲಘು ಪ್ರಬಂಧ ಅಂದ್ರೆ ಬರೀಬೇಕು ಅಲ್ಲ, ನಿಮ್ಗೆ ಗೊತ್ತಲ್ಲ ಮೇನ್ಸ್ ಅಂತಂದ್ರೆ ಇಟ್ ಇಸ್ ಅ ಡಿಸ್ಕ್ರಿಪ್ಟಿವ್ ಪೇಪರ್. ಡಿಸ್ಕ್ರಿಪ್ಟಿವ್ ಯಾವುದೇ ನಿಮ್ಗೆ ಟಿಕ್ ಮಾಡುವಂತದ್ದಲ್ಲ, OMR ಅಲ್ಲ, ಡಿಸ್ಕ್ರಿಪ್ಟಿವ್ ಪೇಪರ್ ಇದು. ಅರ್ಹತಾ ಇಂಗ್ಲಿಷ್ಗೆ ಏನಿರುತ್ತೆ ಇದೆ ನೋಡಿ. ಓಕೆ, ಶಾರ್ಟ್ ಎಸ್ಸೆ, ವೊಕ್ಯಾಬ್ಯುಲರಿ, ಯೂಸೇಜ್. ಓಕೆ, ಇದ್ರ ಬಗ್ಗೆ ನಾವು ಮೇನ್ಸ್ ಅಲ್ಲಿ ಇನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇದು ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ ಅಷ್ಟೇ, ಏನಿರುತ್ತೆ ಅಂತ ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ತೋರಿಸ್ತಾ ಹೋಗ್ತಾ ಇದೆ. ಓಕೆ, ಇನ್ನು ಪತ್ರಿಕೆ 1 ನಾನು ನಿಮ್ಗೆ ಹೇಳಿದೆ, ಅಲ್ಲಿ ಪ್ರಬಂಧ ಇರುತ್ತೆ. 2 ಪ್ರಬಂಧಗಳು 125 125 ಮಾರ್ಕ್ಸ್ ಇರುತ್ತೆ. ಕನ್ನಡ ಅಥವಾ ಇಂಗ್ಲಿಷ್, ನೀವು ಯಾವ ಲ್ಯಾಂಗ್ವೇಜ್ ತಗೊಂಡಿರ್ತೀರ ಅದನ್ನ ಬರಿಬೇಕಾಗುತ್ತೆ. 250 ಮಾರ್ಕ್ಸ್. ಈಗ ಇದನ್ನ ಅರ್ಹತಾ ಪರೀಕ್ಷೆನ ಏನ್ ಮಾಡಿದ್ದಾರೆ, ಕ್ವಾಲಿಫೈಯಿಂಗ್ ನೇಚರ್ ಮಾಡಿದ್ದಾರೆ. ಅಂದ್ರೆ ಮಿನಿಮಮ್ 35 ಮಾರ್ಕ್ಸ್ ನೀವು ತಗೋಬೇಕಾಗುತ್ತೆ. 35 ಮಾರ್ಕ್ಸ್ ತಗೋಬೇಕಾಗುತ್ತೆ. ಸೊ ಇಲ್ಲಿ GS 4 ಪ್ಲಸ್ ಪ್ರಬಂಧ 1, 5 ಪತ್ರಿಕೆಗಳಿರುತ್ತೆ. ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2 ನೋಡಿ 250 ಮಾರ್ಕ್ಸ್ ಇರುತ್ತೆ. ಟೋಟಲ್ 5 ಪತ್ರಿಕೆಗಳಾಯ್ತು ನಮ್ಗೆ. ಇದು ನಮ್ಗೆ 1250 ಮಾರ್ಕ್ಸ್ಗೆ ಸರ್. ಪ್ಲಸ್ ನಮ್ಗೆ ಇಂಟರ್ವ್ಯೂ 50 ಮಾರ್ಕ್ಸ್ ಕೆಟ್ಟಿದ್ದಾರೆ. ಓಕೆ, ಇದ್ರ ಕತೆ ಆಮೇಲೆ ಬೇಡ. ಈಗ ಏನಿದೆ ಇದಕ್ಕೆ ಸಿಲೆಬಸ್ ಪ್ರಕಾರ ಬುಕ್ಸ್ ಏನ್ ತಗೋಬೇಕು ಇಲ್ಲಿ ನೋಡಿ. ನಾನು ಮೇನ್ಸ್ ಮತ್ತೆ ಸ್ನೇಹಿತರೆ, ಓಕೆ, ಮೇನ್ಸ್ ರಿಲೇಟೆಡ್ ಮತ್ತೆ ನಿಮ್ಗೆ ಪ್ರಿಲಿಮ್ಸ್ ರಿಲೇಟೆಡ್ ಬಗ್ಗೆ ನಾ ಮಾತಾಡ್ತಾ ಹೋಗ್ತೇನೆ. ಇಲ್ಲಿ ಏನಿಲ್ಲ ಸರ್, ನೀವು ಆರಾಮಾಗಿ ಇದನ್ನ ಕಮ್ಮಿ ಬುಕ್ಸ್ ಇಟ್ಕೊಂಡು, ಇಲ್ಲ ಇದೇನು ಇಷ್ಟೊಂದು ಬುಕ್ಸ್ ಕೊಟ್ಟಿದ್ರ ಅಂತಿದ್ದೀರಲ್ಲ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರೆದಿರೋದು ಇಂಗ್ಲಿಷ್ ಲ್ಯಾಂಗ್ವೇಜ್, ಅಂದ್ರೆ ಇಂಗ್ಲಿಷ್ ಅಲ್ಲಿ ಓದೋರಿಗೆ, ಕನ್ನಡದಲ್ಲಿ ಬರೆದಿರೋರು ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ನಿಮಗೆ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಬಟ್ ಲಾಸ್ಟ್ ನಾನು ಹೇಳ್ತೀನಿ ಯಾವ್ದು ಒಳ್ಳೇದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಈಗ ಇತಿಹಾಸದ ಬಂದ್ರೆ ನಮ್ಗೆ ನಿಮ್ಗೆ ಗೊತ್ತಿದೆ, ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಭಾರತ ಇತಿಹಾಸ. ನಾನ್ ನಿಮ್ಗೆ ಡಾಕ್ಟರ್ ಕೆ ಸದಾಶಿವ ತಗೊಳ್ಳಿ ಅಂತೀನಿ. KNA ಅವರು ಕೂಡ ಇದೆ, ಅದನ್ನು ಓದೋರು ಇದ್ದಾರೆ, ಚೆನ್ನಾಗಿದೆ ಅದು ಕೂಡ, ಭಾಗ 1 ಭಾಗ 2. ಬಟ್ ನಾನು ಕೆ ಸದಾಶಿವ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂದ್ರೆ ನೋಡಿ, ಆರ್ ಅಥವಾ ಏನಕ್ಕೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊತ ಹೋಗಿ. ಕೆ ಸದಾಶಿವದಲ್ಲಿ ಏನಿದೆ ಸರ್, ನಾವು ಓದಿದ್ದೀನಿ. ಇದು ತುಂಬಾ ಲೆಂತಿ ಬುಕ್. ಇದು ನಿಮ್ಗೆ 1000ಕ್ಕಿಂತ ಹೆಚ್ಚು ಪೇಜ್ಗಳು ಇರ್ತಕ್ಕಂಥದ್ದು, ತುಂಬಾ ಲೆಂತಿ ಬುಕ್ ಇದು. ಇಲ್ಲಿ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂದ್ರೆ ಮೇನ್ಸ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಹೆಂಗ್ ಕೊಟ್ಟಿದ್ದಾನೆ ಅಂದ್ರೆ ಮೇನ್ಸ್ಗೆ ರಿಲೇಟೆಡ್ ಆಗಿ ಟಾಪಿಕ್ಸ್ ಇದೆ. ಅಂದ್ರೆ ಅವ್ನ ಹೆಡ್ಡಿಂಗ್ ಅದೇ ರೀತಿ ಫ್ರೇಮ್ ಮಾಡಿದ್ದಾನೆ. ನಮಗೆ ಮೇನ್ಸ್ ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಏನ್ ಕ್ವಶನ್ಸ್ ಬರುತ್ತೆ ಇತಿಹಾಸದಿಂದ, ಅದು ಸಾಂಸ್ಕೃತಿಕತೆ ಆಗಿರ್ಬೋದು, ರಾಜಕೀಯದ ಬಗ್ಗೆ ಆಗಿರ್ಬೋದು, ಆಡಳಿತದ ಬಗ್ಗೆ ಆಗಿರ್ಬೋದು, ಬೇರೆ ಯಾವುದೇ ಆದ ರೀತಿ ಆಗಿರ್ಬೋದು. ಸೊ ಅಲ್ಲಿ ಚೆನ್ನಾಗಿ ಫ್ರೇಮ್ ಮಾಡಿದ್ದಾನೆ ಡಾಕ್ಟರ್ ಕೆ ಸದಾಶಿವ ಅವರು. ಸೊ ಹಾಗಾಗಿ ದಿಸ್ ಬುಕ್ ಇಸ್ ನಾನು ಪ್ರಿಫರ್ ಮಾಡ್ತೀನಿ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ. ಓಕೆ, ನೀವು ಇಲ್ಲಿ ಪ್ರಿಲಿಮ್ಸ್ಗೆ ಬೇರೆ, ಮೇನ್ಸ್ಗೆ ಬೇರೆ ಅಂತಂದ್ರೆ ಅದು ತಪ್ಪಾಗುತ್ತೆ. ಎರಡಕ್ಕೂ ಒಂದೇ ಇಟ್ಕೊಂಡು ಹೋಗ್ಬೇಕು. ಚೆನ್ನಾಗಿದೆ, ನಿಮ್ಗೆ ಬೋರ್ ಅನ್ಸ್ಬೋದು, ಬಟ್ ಇಂಟ್ರೆಸ್ಟ್ ನೀವೇ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಈ ಬುಕ್ ತಗೊಂಡ್ರೆ ನಿಮ್ಗೆ ಮೇನ್ಸ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ. ಬಟ್ ಇಲ್ಲಿ ನಿಮಗೆ ಗೊತ್ತಿರಬೇಕು, ಆಧುನಿಕ ಇತಿಹಾಸದ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತಾನೆ. ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ನಾವು ಓದ್ಬೇಕಾಗುತ್ತೆ. ಹಾಗಾಗಿ ನೀವು ಸ್ವತಂತ್ರ ಗಂಗೆಯ 1000 ತೊರೆಗಳಿದೆ, ಶಂಕರ್ ರಾವ್, ಇಲ್ಲೆಲ್ಲ ನಾನು ಅದ್ರ ಬುಕ್ದು ಇದು ಕೊಟ್ಟಿದ್ದೀನಿ ನೋಡಿ. ಓಕೆ, NP ಶಂಕರ್ ನಾರಾಯಣ್ ರಾವ್ ಆಗಿರ್ಬೋದು, ಇದನ್ನ ತಗೋಬಹುದು. ಅಥವಾ ಆಧುನಿಕ ಭಾರತ ಇತಿಹಾಸ ಬಿಪಿನ್ ಚಂದ್ರ, ಅಂದ್ರೆ ನಮ್ಮ ಇಂಗ್ಲಿಷ್ ಅಲ್ಲಿ ಏನಿದೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು, ಸ್ವತಂತ್ರದ ಹೋರಾಟ ಅಂತೇಳಿ, ಇದನ್ನು ಬೇಕಾದ್ರೆ ನೀವು ತಗೋಬಹುದು. ಓಕೆ, ಸೊ ಇವೆರಡಲ್ಲಿ ಒಂದ್ ತಗೊಳ್ಳಿ. ಅಂದ್ರೆ ಎಸ್ಪೆಷಲ್ ಆಧುನಿಕ ಭಾರತ ಇತಿಹಾಸಕ್ಕೆ ಇದನ್ನ ತಗೊಂಡ್ಬಿಡಿ ಬೆಸ್ಟ್. ಮತ್ತೆ ಇಲ್ಲಿ ಸದಾಶಿವ ತಗೊಂಡ್ಬಿಡಿ. ಯಾವ್ದು ತಗೊಳ್ಳಿ ಸರ್, ಇದೊಂದು ತಗೊಳ್ಳಿ, ಇದೊಂದು ತಗೊಳ್ಳಿ, ಕನ್ನಡ ಮಾಧ್ಯಮ ಅಂತ. ಇಲ್ಲಿ ನಮ್ಮ ಕರ್ನಾಟಕದ KS ಆದ್ರಿಂದ ನಮ್ಮ ಸಮಗ್ರ ಕರ್ನಾಟಕ ಇತಿಹಾಸ ಕೂಡ ಓದ್ಬೇಕಾಗುತ್ತೆ. ಪಾಲಾಕ್ಷ ಅವರು ಚೆನ್ನಾಗಿದೆ. ಈವನ್ ಕರ್ನಾಟಕದ ಇತಿಹಾಸ ನಮ್ಗೆ ಸದಾಶಿವ ಅವರು ಸಿಗುತ್ತೆ, ಬಟ್ ಪಾಲಾಕ್ಷ ಚೆನ್ನಾಗಿದೆ. ಸೊ ಪಾಲಾಕ್ಷ ನೀವು ತಗೋಬಹುದು. ಅಥವಾ ನಮ್ಗೆ ಸೂರ್ಯಕಾಂತ್ ಅಂತಾನೂ ಬರುತ್ತೆ, ಸೂರ್ಯನಾಥ ಕಾಮತ್ ಅಂತ, ಅವ್ರದ್ದು ಕೂಡ ಇದೆ. ಕಾಮತ್ ಕರ್ನಾಟಕದ ಇತಿಹಾಸ, ಅವ್ರದ್ದು ಕೂಡ ತಗೋಬಹುದು. ಯಾಕಂದ್ರೆ ಕರ್ನಾಟಕ ಇತಿಹಾಸನೂ ಕೇಳ್ತಾನೆ. ಬಟ್ ಕರ್ನಾಟಕ ಇತಿಹಾಸ ಅಂದ ತಕ್ಷಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಇತಿಹಾಸದ ನಾವು ಆಧುನಿಕ ಇತಿಹಾಸ ಅಂತ ಏನ್ ಕೇಳ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಸದಾಶಿವದಲ್ಲಿ ಕವರ್ ಆಗಲ್ಲ. ಅದೇ ಪ್ರಾಬ್ಲಮ್. ಅಂದ್ರೆ ಆಧುನಿಕ ಇತಿಹಾಸ ಅಂತಂದ್ರೇನು, ಹೋರಾಟ, ಸ್ವತಂತ್ರ ಹೋರಾಟಗಾರ ಕರ್ನಾಟಕದಲ್ಲಿ ಏನೇನಾಯ್ತು ಅದು ಇಲ್ಲಿ ಕವರ್ ಆಗಿರಲ್ಲ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ನಮ್ಮ ಪ್ರಾಚೀನ ಮಧ್ಯಕಾಲೀನ ಭಾರತದ ಒಂದು ರಾಜಮನೆತನಗಳಿದೆ, ಅದಕ್ಕೆ ಆಗಿರುತ್ತೆ. ಆದ್ರೆ ಆಧುನಿಕ ಇತಿಹಾಸದ್ದು ಇಲ್ಲಿ ನಮ್ಮ ಇದ್ರಲ್ಲಿ ಡಾಕ್ಟರ್ ಸದಾಶಿವದಲ್ಲಿ ಈ ಸಮಗ್ರ ಒಂದೇ ಬುಕ್ ಬರುತ್ತೆ, ಸಮಗ್ರ ಇತಿಹಾಸ ಅಂತ ಇದೆ ನೋಡಿ. ಸಮಗ್ರ ಭಾರತದ ಇತಿಹಾಸ 3 ಇರುತ್ತೆ ಇದರಲ್ಲಿ. ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಭಾರತದ ಇತಿಹಾಸ 3 ಸೆಕ್ಷನ್ ಇರುತ್ತೆ. ಆದ್ರೆ ಇಲ್ಲಿ ನಮ್ಗೆ ಇದಿರಲ್ಲ. ಹಾಗಾಗಿ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ. ಎಕ್ಸ್ಟ್ರಾ ಒಂದು ನೀವು ತಗೋಬೇಕಾಗತ್ತೆ. ಇನ್ ಇಂಗ್ಲಿಷ್ ಮೀಡಿಯಂ ಆದ್ರೆ ಅಗೇನ್ ಇಲ್ಲಿ ನಿಮ್ಗೆ ಏನ್ಶಿಯನ್ಸ್ಗೋಸ್ಕರ ನೋಡಿ, ನೀವು ಏನೇ ಓದಿ ಸರ್, ಫಸ್ಟ್ ನೀವು NCERT ಓದ್ಬೇಕು. ಇಂಗ್ಲಿಷ್ ಮೀಡಿಯಂ ಅವರು NCERT ಓದ್ಬೇಕು. ಕನ್ನಡ ಮೀಡಿಯಂ DSERT ಓದ್ಬೇಕು. ಕನ್ನಡ ಮೀಡಿಯಂ ಅಂದ್ರೆ
DSCRT ಅಂದ್ರೆ ನಮಗೆ 6 to 12 ಅಥವಾ 8 ಇಂದ 12 ತನಕ ಓದಬೇಕು. ಇವರು 6 to 12 ಅಥವಾ 8 ಇಂದ 12 ತನಕ ಓದಬಹುದು. ಇದನ್ನ ಬೇಸಿಕ್, ಇದರಿಂದ ಕೂಡ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಹಾಗಾಗಿ ಫಸ್ಟ್ ಬುಕ್ಸ್ ನಮ್ಮ ಸ್ಕೂಲ್ ಬುಕ್ಸ್ ನ ಓದಿ. NCERT ಇಂಗ್ಲಿಷ್, ನಮ್ಮ ಕರ್ನಾಟಕದ ಒಂದು ಟೆಕ್ಸ್ಟ್ ಬುಕ್ಸ್ ಏನಿದೆ ಸ್ಕೂಲ್ ಬುಕ್ಸ್, ಆ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅದನ್ನ ಓದಬೇಕು. ಅದಾದ್ಮೇಲೆ ನೀವು ಏನ್ ಬರಬೇಕು, ಈ ಒಂದು ಪ್ರಿಸ್ಕ್ರೈಬ್ಡ್ ಇದಕ್ಕೆ ಬಂದ್ರೆ ಆಗ ನಿಮ್ಗೆ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ, ಇನ್ನೂ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಇನ್ನು ಇಂಗ್ಲಿಷ್ ಬಂದ್ರೆ ಏನ್ಷಿಯಂಟ್ ಟರ್ಮ್ಗೆ RS ಶರ್ಮಾ ಇದ್ದಾರೆ ಸರ್, ಮಿಡಿವಲ್ ಹಿಸ್ಟ್ರಿಗೆ ಸತೀಶ್ ಚಂದ್ರ ಇದ್ದಾರೆ, ಮತ್ತೆ ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಬಿಪಿನ್ ಚಂದ್ರ. ನೋಡಿ ಇದಿಷ್ಟು, ಅಥವಾ ಬಿಪಿನ್ ಚಂದ್ರ ಬೇಡ ಅಂದ್ರೆ ಸ್ಪೆಕ್ಟ್ರಮ್ ಬೇಕಾದ್ರೆ ತಗೋಬಹುದು ಯಾರಿಗೆ, ಮಾಡರ್ನ್ ಹಿಸ್ಟ್ರಿಗೆ. ಬಟ್ ಈ 3 ಬುಕ್ ತಗೊಂಡ್ರೆ ಸಾಕಾಗುತ್ತೆ ಇಂಗ್ಲಿಷ್ಗಾದ್ರೆ. ಕರ್ನಾಟಕಗಾದ್ರೆ ಸೂರ್ಯನಾಥ್ ಕಾಮತ್. ನೋಡಿ ಇಂಗ್ಲಿಷ್ ಅಲ್ಲೂ ಕೂಡ ಇದೆ ಕರ್ನಾಟಕ ಹಿಸ್ಟ್ರಿ ಅಂತ, ಕನ್ನಡದಲ್ಲೂ ಇದೆ ಕೂಡ ಅವರು ಸೂರ್ಯನಾಥ್ ಕಾಮತ್ ಅವರು. ಸೊ ಇಷ್ಟೊಂದು ಬುಕ್ ಇದೆಯಾ ಸರ್? ಇತಿಹಾಸ ತುಂಬಾ ದೊಡ್ಡ ಸಬ್ಜೆಕ್ಟ್ ಸರ್. ಓಕೆ, ಹಾಗಾಗಿ ಇಷ್ಟೊಂದು ಬುಕ್ ಓದ್ಬೇಕಾಗತ್ತೆ. ಕನ್ನಡದಲ್ಲಾದ್ರೆ ನಾನು ಹೇಳ್ತೇನೆ ಡಾಕ್ಟರ್ ಸದಾಶಿವ ಅಂತ ತಗೊಳ್ಳಿ, ಆಧುನಿಕ ಭಾರತದ ಇತಿಹಾಸದ ಇವರಿಬ್ಬರಲ್ಲಿ ಒಂದೊಂದು ತಗೊಳ್ಳಿ, ದಟ್ ಈಸ್ ಮೋರ್ ದೆನ್ ಎನಫ್. ಇಂಗ್ಲಿಷ್ ಆದ್ರೆ ನೀವು ಈ ಬೇರೆ ಬೇರೆದು ಆಥರ್ಸ್ದು 3ಕ್ಕೆ, ಮಿಡಿವಲ್ ಗೆ ಸಪರೇಟ್, ಏನ್ಷಿಯಂಟ್ ಗೆ ಸಪರೇಟ್, ಮತ್ತೆ ಇಂಡಿಯಾಗೆ ಅಂದ್ರೆ ಮಾಡರ್ನ್ ಇಂಡಿಯಾಗೆ ಸಪರೇಟ್ ತಗೋಬೇಕಾಗತ್ತೆ, ಕರ್ನಾಟಕಕ್ಕೆ ಸಪರೇಟ್ ತಗೋಬೇಕಾಗುತ್ತೆ. ಓಕೆ, ದಿಸ್ ಇಸ್ ದ ಇತಿಹಾಸ ಪಾರ್ಟ್. ಸಂವಿಧಾನ ಏನು ಮಾತಾಡಂಗಿಲ್ಲ, ಸಂವಿಧಾನ ಒಂದೇ ಬುಕ್, ಬೈಬಲ್. ಯಾವುದು? ಪೊಲಿಟಿ ಲಕ್ಷ್ಮೀಕಾಂತ್, ಅದರ ಒಂದು ಭಾಷಾಂತರ ಅಂತ ಹೇಳ್ಬೋದು ನಮ್ಮ PS ಗಂಗಾಧರ್ ಸರ್ ಅವ್ರದ್ದು, ಭಾರತದ ಸಂವಿಧಾನ ಮತ್ತು ರಾಜ್ಯಕ್ಕೆ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲದೆ ಲಕ್ಷ್ಮೀಕಾಂತ್. ಎಗೇನ್ ಸರ್, ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, NCERT ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಅವರು DSCRT ಕನ್ನಡ. ಓಕೆ, ಸೊ ಇದನ್ನ ನೀವು ಓದ್ಕೋಬೇಕಾಗುತ್ತೆ. ಆಮೇಲೆ ನೀವು ಈ ಬುಕ್ಸ್ ನ ಓದ್ಬೇಕಾಗುತ್ತೆ. ಭಾರತದ ಸಂವಿಧಾನ ಮತ್ತು ಆಡಳಿತಕ್ಕೆ ದಿಸ್ ಇಸ್ ಮೋರ್ ದೆನ್ ಎನಫ್, ಇದನ್ನ ತಗೊಂಡ್ರೆ ಸಾಕು. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತಗೊಳ್ಳೋದಾದ್ರೆ ನಮ್ಮ HR ಕೃಷ್ಣಮೂರ್ತಿ ಅವರೇನಿದ್ದಾರೆ, ಅವ್ರದ್ದೇ ಕರ್ನಾಟಕದ ಇದೆ, ಭಾರತದ ಇತಿಹಾಸ ಇದೆ, ಜೊತೆಗೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಕೂಡ ಇದೆ. ಓಕೆ, ಕರ್ನಾಟಕ ಭಾರತದ ಆರ್ಥಿಕ ವ್ಯವಸ್ಥೆ ಜೊತೆಗೆ ಅಂತಾರಾಷ್ಟ್ರೀಯ ಕೂಡ ಇದೆ, HRK ಅವ್ರದ್ದು ನೀವು ತಗೋಬಹುದು. ಅಥವಾ ಕರ್ನಾಟಕ ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆಗೆ ಗರಣಿ ಕೃಷ್ಣಮೂರ್ತಿ ಅವ್ರು ತಗೋಬಹುದು. ಓಕೆ, ಇವಿಬ್ಬರಲ್ಲಿ ಒಂದು ತಗೊಳ್ಳಿ. ನಾನು 2 ಕೊಟ್ಟಿರ್ತೀನಿ, ಒಬ್ಬರಿಗೊಂದು ಇಷ್ಟ ಆಗುತ್ತೆ, ಹಾಗಾಗಿ 2 ಕೊಟ್ಟಿರ್ತೀನಿ. ಬಟ್ HRK ಅಂತ ಚೆನ್ನಾಗಿದೆ, ನಾನು ಓದಿದ್ದೀನಿ. ಕರ್ನಾಟಕ ಮತ್ತು ಭಾರತದ ಆರ್ಥಿಕ ಸಮೀಕ್ಷೆ ಮತ್ತೆ ಬಡ್ಜೆಟ್ ಅಂದ್ರೆ ಎಕನಾಮಿಕ್ ಸರ್ವೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕನಾಮಿಕ್, ಯಾಕಂದ್ರೆ ನಿಮ್ಮ ಹಿಸ್ಟ್ರಿ ನಮ್ಮ ನೋಡಿ, ಈ ಒಂದು ಎಕಾನಮಿ ಇದೆಯಲ್ಲ, ಅರ್ಥಶಾಸ್ತ್ರ ಮತ್ತು ವಿಜ್ಞಾನ ಏನಿದೆ, ಇದಕ್ಕೆ ಮೋಸ್ಟ್ ಆಫ್ ದ ಕ್ವಶನ್ಸ್ ನಮಗೆ ಕರೆಂಟ್ ಅಫೇರ್ ಇಂದ ಬರುತ್ತೆ. ಹಾಗಾಗಿ ಎಕನಾಮಿಕ್ ಸರ್ವೆ ಕರ್ನಾಟಕದ್ದು, ಭಾರತದ್ದು ಮತ್ತೆ ಬಡ್ಜೆಟ್, ಇದನ್ನ ತಗೊಂಡು ಓದ್ಬೇಕು. ಇನ್ ಇಂಗ್ಲಿಷ್ ಮೀಡಿಯಂ ಬಂದ್ರೆ ಇಂಡಿಯನ್ ಎಕಾನಮಿ, ರಮೇಶ್ ಸಿಂಗ್ ಇದೆ, ಒಂದು ಬುಕ್ ಚೆನ್ನಾಗಿದೆ, ಅದನ್ನ ಓದ್ಕೋಬಹುದು ತಾವು, ಇಂಡಿಯನ್ ಎಕಾನಮಿ ಬಗ್ಗೆ ಓದೋದಾದ್ರೆ. ಓಕೆ, ಇಷ್ಟು ಇಂಗ್ಲಿಷ್ಗಾದ್ರೆ ಇದೊಂದು ಬುಕ್ ಆದ್ರೆ ಸಾಕು, ದಟ್ಸ್ ಮೋರ್ ದನ್. ಓಕೆ, ಇನ್ನು ಭೂಗೋಳಶಾಸ್ತ್ರ. ಭೂಗೋಳಶಾಸ್ತ್ರಕ್ಕೆ ಬಂದ್ರೆ ಇಲ್ಲಿ 3 ಬುಕ್ ತಗೋಬೇಕಾಗತ್ತೆ ನೀವು. ಯಾಕಂದ್ರೆ ಪ್ರಾಪಂಚಿಕ ನಮ್ಮ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲ ತತ್ವಗಳು ಡಾಕ್ಟರ್ ರಂಗನಾಥ್ ಇದೆ. ಪ್ರಪಂಚದ ಭೂಗೋಳಶಾಸ್ತ್ರ ಅದು ಕೂಡ ನಮ್ಗೆ ಮೇನ್ಸ್ ಬೇಕಾಗತ್ತೆ, ರಂಗನಾಥ್ ಅವ್ರದ್ದಿದೆ. ಮತ್ತೆ ಕರ್ನಾಟಕ ಭೂಗೋಳಶಾಸ್ತ್ರ, ಭಾರತ ಭೂಗೋಳಶಾಸ್ತ್ರ. ಓಕೆ, ಅಕಸ್ಮಾತ್ ನೀವು ಪ್ರಾಪಂಚಿಕ ತಗೊಳಕ್ ಇಷ್ಟ ಬೇಡ ಅಂತಂದ್ರೂ ಕೂಡ ಇದು ಬೇಕಾಗಿಲ್ಲ. ಕರ್ನಾಟಕ, ಭಾರತ ಮತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರ ಡಾಕ್ಟರ್ ರಂಗನಾಥ್ ಅವ್ರದ್ದು ಬೇರೆ ಬೇರೆ ಬುಕ್ ಬರುತ್ತೆ, 3 ಬುಕ್ ಬರುತ್ತೆ ಇದಕ್ಕೆ. ಇದರಲ್ಲಿ ನಮ್ಗೆ ಹೆಂಗೆ ಡಾಕ್ಟರ್ ಸದಾಶಿವ ಅವ್ರದ್ದು ಸಮಗ್ರ ಇತಿಹಾಸ ಅಂತ 3 ಒಂದ್ರಲ್ಲಿ ಬರುತ್ತೆ, ಹಂಗಿಲ್ಲ. ಇಲ್ಲಿ ಪ್ರಾಕೃತಿಕ ಬೇರೆ, ಈ ಭಾರತದ್ದೇ ಬೇರೆ, ಕರ್ನಾಟಕದೇ ಬೇರೆ ಇದೆ ಇವ್ರದ್ದು, ಡಾಕ್ಟರ್ ರಂಗನಾಥ್ ಅವ್ರದ್ದು, ಅದನ್ನ ತಗೋಬಹುದು. ಓಕೆ, ಫೈನ್. ಅಥವಾ ಈ 3 ಒಂದಿರೋದು ಯಾವ್ದೋ ಒಂದು ನೋಡಿದೀನಿ ನಾನು, ಯಾವ್ದು ಒಬ್ರು ಆಥರ್ ಹೆಸರು ಬರ್ತಾ ಇಲ್ಲ ಸರ್, ಅದ್ ನೋಡೋಣ ಈ ವಿಡಿಯೋ ಎಂಡ್ ಅಲ್ಲಿ, ಇಫ್ ಪಾಸಿಬಲ್ ಐ ವಿಲ್ ಟೆಲ್ ಯು. ಬಟ್ ರಂಗನಾಥ್ ಇಸ್ ಬೆಸ್ಟ್ ಬುಕ್. ನಾವು ಬೇರೆ ಯಾವ ಬುಕ್ಗೂ ನಾವು ತಿರುಗಿ ನೋಡೋದ್ ಬೇಕಾಗಿಲ್ಲ, ಇದನ್ನ ತಗೊಂಡು ಹೋದ್ರೆ ಸಾಕು. ಇಂಗ್ಲಿಷ್ ಅಲ್ಲಿ ಆದ್ರೆ ನಿಮ್ಗೆ ಫಿಸಿಕಲ್ ಅಂದ್ರೆ ಪ್ರಾಕೃತಿಕ ಮತ್ತೆ ಮಾನವ ಭೂಗೋಳಶಾಸ್ತ್ರಕ್ಕೋಸ್ಕರ ಗೋಶಿಯಾಂಗ್ ಲಿಯಾಂಗ್ ಅಂತ ಏನಿದೆ ಅವ್ರದನ್ನ ತಗೊಂಡ್ರೆ ಆಯ್ತು. ಮತ್ತೆ ಇಂಡಿಯನ್ ಜಿಯೋಗ್ರಫಿಗೋಸ್ಕರ ಮಜೀದ್ ಹುಸೇನ್ ತಗೊಂಡ್ರೆ ಆಯ್ತು. ಮಜೀದ್ ಹುಸೇನ್ ಬರೀ ಭಾರತದ ಭೂಗೋಳಶಾಸ್ತ್ರ ಕವರ್ ಮಾಡುತ್ತೆ, ಪ್ರಾಕೃತಿಕ ಮತ್ತು ಮಾನವ ಭೂಗೋಳಶಾಸ್ತ್ರ ನಮಗೆ ಕವರ್ ಮಾಡಲ್ಲ. ಹಾಗಾಗಿ ಈ 2 ಆಥರ್ನ ತಗೋಬೇಕಾಗತ್ತೆ. ಇಲ್ಲಿ ಬೆಸ್ಟ್ ಏನು ಅಂತಂದ್ರೆ, ಅಗೇನ್ ಇಲ್ಲಿ ನಮ್ಗೆ ಇಂಗ್ಲಿಷ್ ಆದ್ರೆ NCERT ಓದ್ಕೊಳ್ಳಿ, ಕನ್ನಡ DSCRT ಓದ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನಮ್ಮ 12th ಅಲ್ಲಿ ನಮ್ಗೆ ಈ ಮಾನವ ಭೂಗೋಳಶಾಸ್ತ್ರನೂ ಇದೆ, ಪ್ರಾಕೃತಿಕ ಭೂಗೋಳಶಾಸ್ತ್ರನೂ ಇದೆ. ಓಕೆ, ಮತ್ತೆ ಕರ್ನಾಟಕ, ಭಾರತ ಎಲ್ಲ ಕೂಡ ಕವರ್ ಆಗುತ್ತೆ ನಮ್ಗೆ 6 to 12 ತನಕ ಓದಿದ್ರೆ. ಜೊತೆಗೆ ಈ ಬುಕ್ ಓದಿದ್ರೆ ಇನ್ನೂ ಹೆಚ್ಚಾಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಮತ್ತೆ ಅಟ್ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಭೂಗೋಳಶಾಸ್ತ್ರ ಅಂದ್ರೆ ಸರ್ ಮ್ಯಾಪ್ ಇಸ್ ನಥಿಂಗ್ ಬಟ್ ಭೂಗೋಳಶಾಸ್ತ್ರ, ನಕ್ಷೆ. ಸೊ ಅಟ್ಲಾಸ್ ಬುಕ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಭೂಗೋಳದ ನಕ್ಷೆ ಬುಕ್ ಇಟ್ಕೊಂಡು ಅದನ್ನ ಓದಿದ್ರೆ ನಿಮ್ಗೆ ಕ್ಲೀನ್ ಆಗಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಬರೋದಾದ್ರೆ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಬರೋದಾದ್ರೆ, ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ನಾ ಇಂಗ್ಲಿಷ್ ಅಲ್ಲಿ ಯಾವುದೇ ಬುಕ್ ನ ಪ್ರಿಫರ್ ಮಾಡಲ್ಲ. ಯಾಕೆಂತಂದ್ರೆ ಇಂಗ್ಲಿಷ್ಗೆ ನಾವು ಕರೆಂಟ್ ಅಫೇರ್ ಓದಿದ್ರೆ ಸಾಕು.
ಕರೆಂಟ್ ಅಫೇರ್ ಮ್ಯಾಗಝಿನ್ಸ್ ಗಳು ಸಿಗ್ತವೆ ನಮ್ಗೆ, ಡೋಂಟ್ ವರಿ. ನಾನು ಹೇಳ್ತೀನಿ ಮಂತ್ಲಿ ಮ್ಯಾಗಝಿನ್ಸ್ ಯಾವ್ದು ಅಂತ, ಅದನ್ನ ಪ್ರಿಫರ್ ಮಾಡೋದು. ಅಲ್ಲಿ ಎಲ್ಲ ಕಂಪ್ರೆನ್ಸಿವ್ ಆಗಿ ಕವರ್ ಮಾಡ್ತಾನೆ, ಬೇಸಿಕ್ಸ್ ಕವರ್ ಮಾಡ್ತಾನೆ. ಅದೇ ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ಕನ್ನಡ ಓದೋರ್ಗೆ ನಮಗಷ್ಟು ನ್ಯೂಸ್ ಪೇಪರ್ ಅಲ್ಲಿ ಬೇಸಿಕ್ಸ್ ಕವರ್ ಆಗಲ್ಲ. ಹಾಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿನೋದ್ ಕುಮಾರ್ ಚವ್ಹಾಣ್ ಅಥವಾ ಜಿ ಹರಿಪ್ರಸಾದ್ ಅವರ ಪುಸ್ತಕ ತಗೊಂಡು ಬೇಸಿಕ್ಸ್ ಎಲ್ಲ ಕವರ್ ಆಗುತ್ತೆ ಇದ್ರಲ್ಲಿ. ಪ್ಲಸ್ ನಮ್ಗೆ ಕರೆಂಟ್ ಅಫೇರ್ ಇರಬೇಕು. ಯಾಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ಕರೆಂಟ್ ಅಫೇರ್ ರಿಲೇಟೆಡ್ ಕೇಳ್ತಾನೆ. ಸೊ ಅದ್ರ ಬೇಸಿಕ್ಸ್ ನಿಮ್ಗೆ ಇಲ್ಲಿ ಸಿಕ್ಕೋದ್ರಿಂದ ಕರೆಂಟ್ ಅಫೇರ್ ಹೆಂಗಿದ್ರು ನ್ಯೂಸ್ ಪೇಪರ್ ಅಲ್ಲಿ ಇಲ್ಲಿ ನಾವು ಓದ್ಕೋತೀವಿ, ಹಾಗಾಗುತ್ತೆ. ಬಟ್ ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ, ಯಾವ್ದು ಬೇಕಾಗಿಲ್ಲ, ಕರೆಂಟ್ ಅಫೇರ್ ರಿಲೇಟೆಡ್ ಕೇಳೋದು ಸೈನ್ಸ್ ಅಂಡ್ ಟೆಕ್ನಾಲಜಿ. ಹಾಗಾಗಿ ನಮ್ಗೆ ಕರೆಂಟ್ ಅಫೇರ್ ಮ್ಯಾಗಝಿನ್ಸ್ ಅಲ್ಲಿ ಏನ್ ಕವರ್ ಆಗುತ್ತೆ ಅದು ಸಾಕು. ಮತ್ತೆ NCERT DSRT ಮಾತ್ರ ಬರೀಬೇಡಿ. ಯಾವ್ದಕ್ಕೆ? ಜನರಲ್ ಸೈನ್ಸ್. ಜನರಲ್ ಸೈನ್ಸ್ ಇಸ್ ಆಲ್ಸೋ ಒನ್ ಆಫ್ ದ ಸಬ್ಜೆಕ್ಟ್ ಅಲ್ಲ ನಮ್ಗೆ. ಸಾಮಾನ್ಯ ವಿಜ್ಞಾನ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಇದಕ್ಕೆ ನಾನು ಜಸ್ಟ್ ಸ್ಕೂಲ್ ಬುಕ್ಸ್ ಓದ್ಕೊಳ್ಳಿ ಸರ್, ಇದರಲ್ಲಿ ಹೆಚ್ಚು ಪ್ರಶ್ನೆ ಬರಲ್ಲ. ಹೆಂಗೆ ನಾವು ಬೇರೆ ಕಡೆ ಪ್ರಶ್ನೆ ಕೇಳ್ತಾನೆ PSI FD ಅಷ್ಟು ಪ್ರಶ್ನೆಗಳು ಸೈನ್ಸ್ ಅಂಡ್ ಜನರಲ್ ಸೈನ್ಸ್ ಅಲ್ಲಿ ಬರಲ್ಲ. ಕರೆಂಟ್ ಅಫೇರ್ ರಿಲೇಟೆಡ್ ಮತ್ತೆ ಒಂದಷ್ಟು ಬೇಸಿಕ್ಸ್ ಕೇಳ್ತಾನೆ. ಹಾಗಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ನಮ್ ಬುಕ್ಸ್ ಏನಿದೆ, ಓಕೆ, NCERT ಮತ್ತೆ ಇಂಗ್ಲಿಷ್ ಆದ್ರೆ ಕನ್ನಡ ಆದ್ರೆ DSRT. ಸೊ ಇದನ್ನು ಓದ್ಕೊಂಡ್ರೆ ಸಾಕು. ಓಕೆ, ಇನ್ನು ಪರಿಸರ ವೆರಿ ಇಂಪಾರ್ಟೆಂಟ್. ನಮ್ಮ ಪೇಪರ್ 2 ಗೆ ಪರಿಸರ ಅಧ್ಯಯನ, ನಮ್ಮ ಎಕೋಸಿಸ್ಟಮ್. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬೈ ಶಂಕರ್ IAS ಅವ್ರದ್ದು ಎನ್ವೈರನ್ಮೆಂಟ್ ಇದೆ, ಏನು ಬೈಬಲ್ ಅಂತಾನೆ ಹೇಳ್ಬೋದು. ಕನ್ನಡಕ್ಕೆ ಇವ್ರದೇ ಆದ ತರ್ಜುಮೆ ಮಾಡಿರ್ತಕ್ಕಂತ ಅದು ಕೆ ಭೈರಪ್ಪನವರು. ಓಕೆ, ಇದು ಕೆ ಭೈರಪ್ಪ. ಓಕೆ, PV ಭೈರಪ್ಪ, ಸಾರಿ ಕೆ ಭೈರಪ್ಪ ಅಂತ ಹಾಕಿದ್ದೀನ, PV ಭೈರಪ್ಪ, PV ಭೈರಪ್ಪ, ಸ್ವಪ್ನ ಅಲ್ಲ ಇದು. ಓಕೆ, ನೋಡಿ ಇಲ್ಲಿ ಒಂದೊಂದ್ಸಲ ತಪ್ಪಾಗುತ್ತೆ. PV ಭೈರಪ್ಪನವ್ರದ್ದು ದಯವಿಟ್ಟು ಓದ್ಕೊಳ್ಳಿ. IRS ಅವರು PV ಭೈರಪ್ಪ, ಕೆ ಅಲ್ಲ, PV ಭೈರಪ್ಪ, ಭೈರಪ್ಪ. ಸೊ ಇದನ್ನ ತಗೊಂಡು ಓದ್ಕೊಳ್ಳಿ, PV ಭೈರಪ್ಪ ಕನ್ನಡ. ದಟ್ಸ್ ಮೋರ್ ದನ್ ಎನಫ್. ಪರಿಸರ ವಿಜ್ಞಾನ ಕಂಪ್ಲೀಟ್ ಆಗಿ ಚೆನ್ನಾಗಿದೆ ಬುಕ್, ಎಲ್ಲ ಕವರ್ ಆಗುತ್ತೆ ಇದರಲ್ಲಿ. ನಮ್ಮ ಇಂಟರ್ನ್ಯಾಷನಲ್ ಏನು ಕನ್ವೆನ್ಷನ್ ಏನಿದೆ ಅದೆಲ್ಲ ಕೂಡ ಇದರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಫೈನ್. ಇನ್ನು ನಾವು ಪ್ರಚಲಿತ ವಿದ್ಯಮಾನಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಪೇಪರ್ 1, ಪೇಪರ್ 2 ಎರಡಕ್ಕೂ ಕೂಡ ಕೇಳ್ತಾರೆ. ಇಲ್ಲಿ ನಮಗೆ ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ ಮಂತ್ಲಿ ಮ್ಯಾಗಝಿನ್ಸ್ ಇದೆ, ತಗೋಬಹುದು ಸರ್. ಕನ್ನಡದಲ್ಲಿ ಓದೋರಾದ್ರೆ ಅದಿಲ್ಲ ಅಂತಂದ್ರು ಕೂಡ ಹಿಂದೂ ಅಥವಾ ಪ್ರಜಾವಾಣಿ, ಇಂಗ್ಲಿಷ್ ಓದ್ತೀನಿ ಅಂದ್ರೆ ಹಿಂದೂ, ಕನ್ನಡ ಓದ್ತೀನಿ ಅಂದ್ರೆ ಪ್ರಜಾವಾಣಿ, ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ಮಾಡಿ. ಎರಡೆರಡು ಮೂರು ಓದಕ್ಕೆ ನೆಸಿಟಿ ಇಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ ಎಡಿಟೋರಿಯಲ್ ಸಂಪಾದಕೀಯ ಏನ್ ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ. ಮತ್ತೆ ಬೇರೆ ಬೇರೆದೆಲ್ಲ ಕೂಡ ನೀವು ಅಲ್ಲಿ ನೋಟ್ಸ್ ಮಾಡ್ಕೊತಾ ಹೋಗ್ಬೋದು. ಅಥವಾ ಈಗ ತುಂಬಾ ಇದೆ, ಜ್ಞಾನ ದರ್ಶನ ಅಂತ ಬರ್ತಾ ಇದೆ, ಜ್ಞಾನ ದರ್ಶನ ಅಂತ. ES ಗೆ ಚೆನ್ನಾಗಿದೆ ಅದು, KS ಕೂಡ ಕನ್ನಡದಲ್ಲಿದೆ. ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲೇ ಬಿಡ್ತಾ ಇದೆ, ಫ್ರೀ ಆಗಿ ಸಿಗ್ತಾ ಇದೆ. ನೀವು ಸ್ಪರ್ಧಾ ವಿಜೇತನೇ ತಗೋಬೇಕು, ಸ್ಪರ್ಧಾ ಸ್ಫೂರ್ತಿನ ತಗೋಬೇಕು ಅಂತೇನಿಲ್ಲ. ಈ ಜ್ಞಾನ ದರ್ಶನ ಆಗಿರ್ಬೋದು, ಇನ್ನೊಂದಷ್ಟು ಬೇರೆ ಬೇರೆ ಬರ್ತಾ ಇದೆ. ಸೊ ಇಂಥದ್ದುಗಳನ್ನ ಫ್ರೀ ಆಗಿ ಸಿಗುತ್ತೆ. ಇವೆಲ್ಲ ನಿಮಗೆ ಯಾವ್ದು PDF ಈ ಬುಕ್ ಸಿಗುತ್ತೆ ಫ್ರೀ ಆಗಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ರೆಫರ್ ಮಾಡಿ. ಯಾಕಂದ್ರೆ ನಾವು ಮಂತ್ಲಿ ಕರೆಂಟ್ ಅಫೇರ್ ಜೊತೆಗೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ ವೀಕ್ಲಿ. ಅದು KS IAS ಗೆ ಅಂತಾನೆ ವೆರಿ ಇಂಪಾರ್ಟೆಂಟ್, IAS ಮತ್ತೆ KS ಗೆ ಅಂತಾನೆ ವೀಕ್ಲಿ ಕರೆಂಟ್ ಅಫೇರ್ ತುಂಬಾ ಚೆನ್ನಾಗಿರುತ್ತೆ. ಸ್ಟಾಪ್ ಮಾಡ್ಬಿಟ್ಟಿದ್ವಿ, ಈಗ ಪುನಃ ಜನವರಿ ನೆಕ್ಸ್ಟ್ 2022 ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಇನ್ ಇಂಗ್ಲಿಷ್ ಮೀಡಿಯಂ ಬಂದ್ರೆ ಮ್ಯಾಗಝಿನ್ಸ್ ಅದು ತುಂಬಾ ಇದೆ. ನಮ್ಮ ವಿಷನ್ ಆಗಿರ್ಬೋದು, IAS ಆಗಿರ್ಬೋದು, ವಿಷನ್ IAS ಆಗಿರ್ಬೋದು. ಅದು ಬಿಟ್ರೆ ಇನ್ಸೈಟ್ಸ್ ಇದೆ, ಅದನ್ನ ತಗೋಬಹುದು. ಮತ್ತೆ ಇಲ್ಲಿ ಪ್ರಮುಖವಾಗಿ ಸರ್ ಯೋಜನಾ ಕುರುಕ್ಷೇತ್ರ ಮಾತ್ರ ಮರಿಬೇಡಿ. ಅಥವಾ ಕ್ಲಾಸಿಕ್ ಇಯರ್ ಬುಕ್ ಅಂತ ಬರುತ್ತೆ. ಓಕೆ, ಅಂದ್ರೆ 1 ಇಯರ್ ಕಂಪ್ಲೀಟ್ ಸಮರಿ. ಯೋಜನಾ ಕುರುಕ್ಷೇತ್ರ ಏನಿದೆ ಗೊತ್ತಾ, ನಮ್ಮ ಸರ್ಕಾರದ ಪ್ರಮುಖವಾದ ಸ್ಕೀಮ್ಸ್ ಮತ್ತೆ ಬಂದಿರ್ತಕ್ಕಂಥದ್ದು ಎಲ್ಲ ಕವರ್ ಆಗ್ತಾ ಹೋಗುತ್ತೆ. ಮತ್ತೆ ನಮ್ಮ ಪ್ರೆಸ್ ಬ್ಯೂರೋ ಇದೆ, PIB ಇದೆಯಲ್ಲ, ಆ ವೆಬ್ಸೈಟ್ ನ ನೀವು ರೆಫರ್ ಮಾಡ್ತಾ ಬನ್ನಿ. ಕನ್ನಡಕ್ಕೂ ಕೂಡ ಸಿಗುತ್ತೆ PIB ಅವ್ರದ್ದು, ಇಂಗ್ಲಿಷ್ ಕೂಡ ಇರುತ್ತೆ. ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಷ್ಟ ಆ ವೆಬ್ಸೈಟ್ ಅಲ್ಲಿ, ಕನ್ನಡ ಬೇಕಂದ್ರೆ ಕನ್ನಡ. ಸೊ ಅದು ಕೂಡ ನೀವು ರೆಫರ್ ಮಾಡ್ಕೋಬಹುದು. ಸೊ ಇದಿಷ್ಟು ನೀವು ರೆಫರ್ ಮಾಡಿದ್ರೆ, ಅಂದ್ರೆ ಇದು ಇಂಗ್ಲಿಷ್ ಮೀಡಿಯಂ ಅವ್ರಿಗೆ, ಇದು ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಂ ಅವರು ಕೂಡ ನೀವು ಯೋಜನಾ ಕುರುಕ್ಷೇತ್ರಗಳು ತಗೋಬಹುದು, ಅಥವಾ PIB ನ ರೆಫರ್ ಮಾಡ್ಕೊಳ್ಳಿ. PIB ನ ರೆಫರ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ PIB ನ್ಯೂಸಸ್ ನ. ನೆಕ್ಸ್ಟ್ ಆಪ್ಟಿಟ್ಯೂಡ್, ನಮ್ಗೆ ಗೊತ್ತಿದೆ ಮೆಂಟಲ್ ಎಬಿಲಿಟಿ ಕೇಳ್ತಾರೆ ಅಲ್ವಾ. ಮೆಂಟಲ್ ಎಬಿಲಿಟಿ ಅಂದಾಗ ಇಲ್ಲಿ RS ಅಗ್ರವಾಲ್ ಇಂಗ್ಲಿಷ್ ಆದ್ರೆ, ಕನ್ನಡ ಆದ್ರೆ ಮಂಜುನಾಥ್ ಬ್ಯಾಡಗಿ ಅವ್ರದ್ದಿದೆ. ನಾನು ಇಲ್ಲಿ ಬುಕ್ ನ ಪ್ರಿಫರ್ ಮಾಡಲ್ಲ ಸರ್. ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಥವಾ ಬೇರೆ ಯಾವುದೇ ಒಂದು ನೀವು ಯೂಟ್ಯೂಬ್ ಚಾನಲ್ ರೆಫರ್ ಮಾಡ್ಕೊಡಿ. ಯಾಕಂತಂದ್ರೆ ಇಲ್ಲಿ ಹೆಂಗೆ ಸಾಲ್ವ್ ಮಾಡೋದು, ಬುಕ್ ಅಲ್ಲಿ ಸಾಲ್ವ್ ಮಾಡಿರ್ತಾನೆ, ನಿಮ್ಗೆ ಟೆಕ್ನಿಕ್ ಗೊತ್ತಾಗಲ್ಲ. ಟೆಕ್ನಿಕ್ ಇಂಪಾರ್ಟೆಂಟ್. ನಾವಿಲ್ಲಿ ನಮ್ಮದ್ರಲ್ಲಿ ತುಂಬಾ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ತಾ ಇರ್ತೀವಿ, ಎಲ್ಲಾ ಎಕ್ಸಾಮ್ಸ್ ರಿಲೇಟೆಡ್. ಓಕೆ, ಗ್ರೂಪ್ ಸಿ ಮೊನ್ನೆ ಮಾಡಿದ್ವಿ. ಸೊ ಗ್ರೂಪ್ ಸಿ ಕೂಡ KS ಗೆ ಈಕ್ವಲೆಂಟ್ ಇದೆ, ಕ್ವಶನ್ಸ್ ಅದೇ ತರ ಇದೆ. ಸೊ ನೋಡ್ಕೋಬಹುದು. ಅಲ್ಲಿ ಶಾರ್ಟ್ ಟ್ರಿಕ್ಸ್ ಹೆಂಗ್ ಸಾಲ್ವ್ ಮಾಡಬೇಕು, ಹೆಂಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ನೀವು ಬುಕ್ ತಗೊಂಡ್ ಓದಕ್ಕೆ ಅಲ್ಲಿ ನಿಮ್ಗೆ ಡೀಟೇಲ್ ಶಾರ್ಟ್ ಕಟ್ಸ್ ಇರಲ್ಲ. ಹೆಂಗೆ ನಾವು ಕಮ್ಮಿ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಬೇಕು, ಎಷ್ಟು ಬೇಗ ಮಾಡ್ಬೋದು, ಅರ್ಥೈಸ್ಕೊಳ್ಳೋದು ಹೆಂಗೆ, ಇವೆಲ್ಲ ನಾವು ಹೇಳ್ಕೊಡ್ತಿದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ಪ್ರಿಫರ್ ಮಾಡ್ಕೋಬಹುದು. ಓಕೆ,
ಮತ್ತೆ ಇದು ನೋಡಿ, ಇದು ಮೇನ್ಸ್ ಮಾತ್ರ ಇರ್ತಕ್ಕಂಥದ್ದು. ನಮ್ಮ ಜನರಲ್ ಸ್ಟಡೀಸ್ ಅಲ್ಲಿ 4ನೇ ಪೇಪರ್ ಅಥವಾ ಟೋಟಲ್ ಪೇಪರ್ ಅಲ್ಲಿ 5ನೇ ಪೇಪರ್ ಇದು. ನೈತಿಕತೆ, ಸಮಗ್ರಮತೆ ಮತ್ತೆ ಅಭಿಕ್ಷಮತೆ ಅಂತ ಪರಶುರಾಮ ಕಟ್ಟಿಮಣಿ, ಕನ್ನಡದಲ್ಲಿ ಪರಶುರಾಮ ಕಟ್ಟಿಮಣಿ ಅವ್ರ ಬುಕ್ ತಗೋಬಹುದು. ಇಂಗ್ಲಿಷ್ ಆದ್ರೆ ನೀವು ಸುಬ್ಬಾರಾವ್ ಅಂಡ್ ಪಿ ಎನ್ ರಾಯ್ ಚೌಧರಿ ಅವ್ರದ್ದಿದೆ, ಅದನ್ನ ತಗೋಬಹುದು. ಸೊ ಇದು ವೆರಿ ಇಂಪಾರ್ಟೆಂಟ್ ಸರ್. ಇದಕ್ಕೆ ಸಪರೇಟ್ ಪೇಪರ್ ಇಟ್ಟಿದ್ದಾರೆ. ಅದರಲ್ಲಿ ವರ್ಡ್ಸ್ ಗಳು ಹೆಂಗ್ ಯೂಸ್ ಮಾಡ್ಬೇಕು, ಹೆಂಗೆ ಸಿಚುಯೇಷನ್ ಅನಲೈಸ್ ಮಾಡ್ಬೇಕು, ಇದನ್ನ ಚೆನ್ನಾಗಿ ಕೊಟ್ಟಿದ್ದಾನೆ. ಇದು ನಮ್ಗೆ ಪ್ರಿಲಿಮ್ಸ್ ಗಿಲ್ಲ, ಇದು ನಮ್ಗೆ ಮೇನ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ಮೇನ್ಸ್ ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಮೇನ್ಸ್ ಗೆ ಓದ್ಬೇಕಾಗತ್ತೆ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಬುಕ್ ಲಿಸ್ಟ್ ಸರ್, ಕನ್ನಡ ಮತ್ತೆ ಇಂಗ್ಲಿಷ್. ಇಷ್ಟು ಬಿಟ್ಟು ಸ್ಟ್ರಾಟಜಿ ಏನು ಸರ್? ಸ್ಟ್ರಾಟಜಿ ಇಷ್ಟೇ ಸರ್. ಸ್ಟ್ರಾಟಜಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನೋಟಿಫಿಕೇಶನ್ 2022 ಫೆಬ್ ಅಲ್ಲೋ ಅಥವಾ ಮಾರ್ಚ್ ಅಲ್ಲೋ ಆಗುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇವಾಗ ಏನು, ಜನವರಿ ನಿಮ್ಗೆ ಟೈಮ್ ಇದೆ ಸರ್, ಜನವರಿಯಿಂದ ಟೈಮ್ ಇದೆ. ಮತ್ತೆ ಇದಕ್ಕೆ ರಿಲೇಟೆಡ್ ನಾವು ಲಾಸ್ಟ್ KS ಎಕ್ಸಾಮ್ ಏನ್ ನಡೀತು 2020, ಓಕೆ 2020ರಲ್ಲಿ ಪ್ರಿಲಿಮ್ಸ್ ಏನ್ ನಡೀತು, ಅದ್ರದ್ದು ಪೇಪರ್ 1 ಡಿಸ್ಕಸ್ ಮಾಡಿದ್ದೀನಿ. ಪೇಪರ್ 1 ಓಕೆ ಹೆಂಗಿರುತ್ತೆ ಏನು ಅಂತ ಅದನ್ನ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಪೇಪರ್ 1, ಪೇಪರ್ 2 ಕೂಡ ನೆಕ್ಸ್ಟ್ ತಗೊಂಡ್ಬರ್ತೀನಿ. ಯಾಕೆಂದ್ರೆ ಹೆಂಗೆ ನಾವು ಮಾಡ್ಬೇಕು, ಹೆಂಗೆ ಕ್ವಶನ್ಸ್ ಕೇಳ್ತಾನೆ. ಈ ಸಲ ಇತ್ತಿತ್ತಲ್ಲ 2020 ಸೂಪರ್ ಆಗಿತ್ತು ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಹೋಲಿಸ್ಕೊಂಡ್ರೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾವು ಹಾಕ್ತಾ ಇರ್ತೀವಿ, ಹೆಂಗೆ ಸಾಲ್ವ್ ಮಾಡೋದು, ಟೆಕ್ನಿಕ್ಸ್ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಹೆಂಗ್ ಅನಲೈಸ್ ಮಾಡೋದು, ಇವೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ಓಕೆ, ಮತ್ತೆ ನಮ್ದಲ್ಲೂ ಕೂಡ ಏನೋ ಕೋರ್ಸ್ ಗಳು ಬರ್ತಾ ಇರುತ್ತೆ, ಎಲ್ಲ ಫ್ರೀ. ಯೂಟ್ಯೂಬ್ ಅಲ್ಲಿ ನಿಮ್ಗೆಲ್ಲ ಫ್ರೀ. ಯೂಟ್ಯೂಬ್ ಫಾಲೋ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ನಮ್ಮ ಪುನೀತ್ ಫೋರಂ ಚಾನಲ್ ನ. ಓಕೆ, ನಿಮಗೆ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ಸ್ ಮತ್ತೆ ಎಲ್ಲ ಅಪ್ಡೇಟ್ಸ್ ಗಳು ಸಿಗ್ತಾ ಹೋಗ್ತದೆ. ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ಆಗಿದೆ ಅಂತ ಅನ್ಕೊಳ್ಳಿ, ನೀವು ಇವಾಗ್ಲಿಂದಾನೆ ಬುಕ್ಸ್ ನ ಓದ್ತಾ ಬರ್ಬೇಕಾಗುತ್ತೆ. ಓಕೆ, ಬುಕ್ಸ್ ನ ಓದ್ತಾ ಬರ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ಸಲ ನೋಟಿಫಿಕೇಶನ್ ಆದ್ರೆ ನಿಮ್ಗೆ 3 to 4 months ಒಳಗೆ, ಓಕೆ ಮ್ಯಾಕ್ಸಿಮಮ್ ಅಂದ್ರೆ 4 to 5 months ಒಳಗೆ ಎಕ್ಸಾಮ್ ಆಗುತ್ತೆ, ಪ್ರಿಲಿಮ್ಸ್. ಓಕೆ, ಪ್ರಿಲಿಮ್ಸ್ ಆಗುತ್ತೆ. ಹಾಗಾಗಿ ಈ ಒಂದು 3 to 4 months ಏನಿದೆ ನೋಟಿಫಿಕೇಶನ್ ಅಲ್ಲಿ ಪ್ರಿಲಿಮ್ಸ್ಗೆ ತುಂಬಾ ಫೋಕಸ್ ಕೊಡಬೇಕು. ಸೊ ಈ ನೋಟಿಫಿಕೇಶನ್ ಆಗತ್ತಲ್ಲ, ಇನ್ನೂ 2 ತಿಂಗಳಿದೆ 3 ತಿಂಗಳಿದೆ ಅಲ್ವಾ ಆಗಕ್ಕೆ ಅಂತ ಅನ್ಕೋಣ. ಅವಾಗ ಏನಾಗುತ್ತೆ, ನೀವು ಈಗ್ಲಿಂದನೇ ಬುಕ್ಸ್ ನ ಓದ್ತಾ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಓದ್ತಾ ಬನ್ನಿ. ಯಾಕಂದ್ರೆ ಇದಾದ್ಮೇಲೆ ಪ್ರಿಲಿಮ್ಸ್ ನಿಮ್ಗೆ ರಿಸಲ್ಟ್ ಬಂದು ಮೇನ್ಸ್ ಎಕ್ಸಾಮ್ಗೆ ಅವಾಗೂ ಅಷ್ಟೇ 2 to 3 months ಕೊಟ್ರೆ ಹೆಚ್ಚು. 2 to 3 months ಕೊಟ್ರೆ ಹೆಚ್ಚು ಏನೋ ಎಕ್ಸಾಮ್ ನಡೆಯಕ್ಕೆ. ಹಾಗಾಗಿ ಅವಾಗ ಮೇನ್ಸ್ ಗೆ ಪ್ರಿಪೇರ್ ಆಗಲ್ಲ. ಮೇನ್ಸ್ ಗೆ ಪ್ರಿಪೇರ್ ಆಗ್ಬೇಕು ಅಂದ್ರೆ ನೀವು ಇವಾಗ್ಲಿಂದ ಬುಕ್ಸ್ ನ ಕಂಪ್ರೆನ್ಸಿವ್ ಆಗಿ ಓದ್ತಾ ಬರ್ಬೇಕು, ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ. ಜೊತೆಗೆ ರೈಟಿಂಗ್ ಕೂಡ ಇರಬೇಕು, ಇದು ಸ್ಟ್ರಾಟಜಿ. ನೀವು ಈಗ ಏನ್ ಓದ್ತೀರಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೋಬೇಕು, ನೋಡ್ಬೇಕು. ನಾನು ಹೇಳಿದ್ದೀನಲ್ಲ, ಫಸ್ಟ್ ನೀವು ಬುಕ್ ತಗೊಂಡು ಓದಕ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಒಂದೆರಡು ಕಣ್ಣಾಡ್ಸ್ಕೊಂಡ್ ಬರಬೇಕಾಗುತ್ತೆ. ಓಕೆ, ನಮ್ಮದ್ರಲ್ಲೂ ಕೂಡ ಕ್ವಶನ್ಸ್ ಬರ್ತಾ ಇರ್ತಾರೆ, ನೋಡ್ತಾ ಬನ್ನಿ ಸ್ನೇಹಿತರೆ. ಆಲ್ರೆಡಿ ನೋಡಿ, ಈಗ ಪೇಪರ್ 1 ಪ್ರಿಲಿಮ್ಸ್ ಮಾಡಿದೀವಿ, ಪೇಪರ್ 2 ಕೂಡ ಬರುತ್ತೆ. ಅದನ್ನ ನೀವು ಸಾಲ್ವ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹೆಂಗ್ ಓದ್ಬೇಕು, ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ. ಇಲ್ಲಿ ಏನ್ ಓದ್ಬೇಕು ಅನ್ನೋಕ್ಕಿಂತ ಏನ್ ಓದ್ಬಾರ್ದು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಒಂದಷ್ಟು ಇನ್ಫಾರ್ಮೇಶನ್ ಕೊಡಕ್ ಟ್ರೈ ಮಾಡಿದೀನಿ. ಸೊ ಎಲ್ಲಾನು ಒಂದೇ ವಿಡಿಯೋಲಿ ಕೊಡಕ್ಕಾಗಲ್ಲ ಸ್ನೇಹಿತರೆ. ಬರ್ತಾ ಸ್ಟೆಪ್ ಬೈ ಸ್ಟೆಪ್ ನಾವು ಕೊಡ್ತಾ ಹೋಗ್ತೀವಿ. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಳ್ಳಿ. ನೆಕ್ಸ್ಟ್ ನೋಟಿಫಿಕೇಶನ್ಸ್ ವಿಡಿಯೋ